ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೀತಾ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ತಿಳಿಸ್ತಿರೋಂತಹ ವಿಚಾರ ಯಾವುದು ಅಂದರೆ ಬುದ್ಧನ ಉಪದೇಶಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಬುದ್ಧನು ಯಾವ ರೀತಿ ಅವರು ಜ್ಞಾನವನ್ನು ಪಡ್ಕೊಳ್ತಾರೆ, ಪಡ್ಕೊಂಡ ನಂತರ ಅವರು ಯಾವ ರೀತಿ ಅವರು ಸಾರನಾಥಕ್ಕೆ ಆಗಮನವನ್ನು ಪಡ್ಕೊಳ್ತಾರೆ. ಸಾರನಾಥಕ್ಕೆ ಆಗಮನವನ್ನು ಬಂದಂತಹ ಸಂದರ್ಭದಲ್ಲಿ ತನ್ನ ಸಿದ್ಧಾಂತವನ್ನು ಜನರಿಗೆ ಬೋಧಿಸಬೇಕೆಂದು ನಿರ್ಣಯವನ್ನು ಮಾಡ್ತಾರೆ ಯಾರು ಬುದ್ಧ. ಈ ಸಿದ್ಧಾಂತವನ್ನು ಮೊದಲು ಯಾರಿಗೆ ಬೋಧಿಸಲಿ ಎಂದು ತನ್ನನ್ನು ಪ್ರಶ್ನೆಯನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಆಗ ಅವರ ಮನಸ್ಸಿನಲ್ಲಿ ವಿದ್ಯಾವಂತನೆಂದು, ವಿವೇಕಿಯೆಂದು, ಬುದ್ಧಿವಂತನೆಂದು, ನಿರ್ಮಲ ಚಾರಿತ್ರನೆಂದು ತಾನು ಆರಾಧಿಸುತ್ತಿದ್ದಂತಹ ಆಲಾರ ಕಲಮ ಸುಳಿದನು. ಅಂದರೆ ಇವರು ಅಲ್ಲಿಗೆ ಅವರು ಬರುವಂತಹ ಸಂದರ್ಭದಲ್ಲಿ ಆಲಾರ ಕಲಮ ಸುಳಿತಾರೆ. ಆವಾಗ ಅವನಿಗೆ ಈ ಸಿದ್ಧಾಂತವನ್ನು ಮೊದಲು ಉಪದೇಶವನ್ನು ನೀಡಬೇಕು, ಯಾವ ರೀತಿ ಉಪದೇಶಿಸಿದರೆ ಹೇಗೆ ಅಂತ ತಿಳ್ಕೊಳ್ತಾರೆ. ಆದರೆ ಆ ಸಮಯಕ್ಕಾಗಲಿ ಆಲಾರ ಕಲಾಮ ಈ ವೇಳೆಗಾಗಲೇ ತೀರಿಕೊಂಡಿರ್ತಾರೆ. ಇದನ್ನು ತೀರಿಕೊಂಡಿದ್ದನೆಂದು ಹೇಳ್ತಾರೆ. ಈ ವಿಷಯವನ್ನು ತಿಳ್ಕೊಂಡು ನೆಕ್ಸ್ಟ್ ಮುಂದೆ ಬರ್ತಾ ಇರಬೇಕಾದ್ರೆ ಅವರಿಗೆ ನೆನಪಾಗುತ್ತೆ. ಆಗ ಅದನ್ನು ಉದ್ದಕ ರಾಮಪುತ್ತನಿಗೆ ಉಪದೇಶಿಸಲು ಯೋಚನೆಯನ್ನು ಬುದ್ಧ ಮಾಡ್ತಾರೆ. ಆದರೆ ಅವನು ಕೂಡ ಸತ್ತಿದ್ದ ಎಂಬ ವಿಷಯವನ್ನು ತಿಳ್ಕೊತಾರೆ. ಆಗ ಅವನು ನಿರಂಜನದಲ್ಲಿ ತನ್ನ ಜೊತೆ ತಪಸ್ಸನ್ನು ಆಚರಿಸುತ್ತಿದ್ದಂತಹ, ತಾನು ತಪಸ್ಸನ್ನು ತ್ಯಜಿಸಿದ್ದಕ್ಕೆ ತನ್ನೊಂದಿಗೆ ಕೋಪಗೊಂಡು ಬಿಟ್ಟು ಹೋದಂತಹ 5 ಸಹಚರರನ್ನು ಜ್ಞಾಪಿಸಿಕೊಳ್ತಾರೆ ಯಾರು ಬುದ್ಧ. ಸೊ ಜ್ಞಾಪಿಸಿಕೊಂಡಂತಹ ಸಂದರ್ಭದಲ್ಲಿ ಅವರು ನನಗಾಗಿ ಬಹಳ ಮಾಡಿದ್ದಾರೆ, ನನ್ನ ಸೇವೆಯನ್ನು ಕೂಡ ಮಾಡಿದ್ದಾರೆ, ನನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಅವರಿಗೆ ಮೊದಲು ನನ್ನ ಸಿದ್ಧಾಂತದ ಉಪದೇಶವನ್ನು ಮಾಡಿದರೆ ಹೇಗೆ ಅನ್ನೋದನ್ನು ಅವರು ಯೋಚನೆಯನ್ನು ಮಾಡ್ತಾರೆ. ಯೋಚನೆಯನ್ನು ಮಾಡೋದ್ರ ಜೊತೆಗೆ ಅದನ್ನು ತಿಳಿಸ್ಬೇಕು ಅಂತ ಅಂದ್ಕೋತಾರೆ. ಆಗ ಅವರ ಬಗ್ಗೆ ಅವ್ರು ಏನು ಮಾಡ್ತಾರೆ, ಬುದ್ಧ ವಿಚಾರಣೆಯನ್ನು ಮಾಡ್ತಾ ಹೋಗ್ತಾರೆ, ಅಂದರೆ ವಿಚಾರಿಸ್ತೊಡಗ್ತಾರೆ. ಆವಾಗ ಅವರಿಗೆ ಗೊತ್ತಾಗುತ್ತೆ ಬುದ್ಧರಿಗೆ ಏನಂತಂದರೆ, ಸಾರನಾಥದ ಇಸಿಲ ಪಟ್ಟಣದ ಜಿಂಕೆವನದಲ್ಲಿ ವಾಸಿಸುತ್ತಿದ್ದಾರೆಂದು ತಿಳಿಯುತ್ತೆ. ಆಯಿತಾ. ಆವಾಗ ಅವ್ರು ಏನು ಮಾಡ್ತಾರೆ, ಬುದ್ಧ ಅವರನ್ನು ಹುಡುಕೊಂಡು ಬರ್ತಾರೆ. ಹುಡುಕಿಕೊಂಡು ಬರುವಂತಹ ಸಂದರ್ಭದಲ್ಲಿ ಅವನು ಬರುವುದನ್ನು ನೋಡಿದಂತಹ 5 ಅವನಿಗೆ ಸುಖಾಗಮನ ಬಯಸದಿರಲು ತೀರ್ಮಾನವನ್ನು ಕೈಗೊಳ್ತಾರೆ. ಅವರಲ್ಲಿ ಒಬ್ಬ ಹೇಳ್ತಾರೆ, ಸ್ನೇಹಿತರೆ, ತಪಸ್ಸನ್ನು ತ್ಯಜಿಸಿ ಸಂಪತ್ತನ್ನು ಸುಖವನ್ನು ಆರಿಸುತ್ತಿದ್ದ ಗೌತಮನೆಂಬ ಸನ್ಯಾಸಿ ಬರುತ್ತಿದ್ದಾನೆ. ಅವನು ಪಾಪವನ್ನು ಮಾಡಿದ್ದಾನೆ. ಆದುದರಿಂದ ನಾವು ಅವನಿಗೆ ಸುಖಾಗಮನ ಬಯಸಬಾರದು, ಅವನಿಗೆ ಗೌರವ ಸೂಚಕವಾಗಿ ಹೇಳಲೂಬಾರದು ಅನ್ನೋದನ್ನು ಆ ಒಂದು 5 ಜನಗಳಲ್ಲಿ ಒಬ್ಬರು ಹೇಳ್ತಾರೆ. ಆಗ ಅವನ ಬಟ್ಟೆ ಮತ್ತು ಭಿಕ್ಷಾ ಪಾತ್ರೆಯನ್ನು ತೆಗೆದಿಡಲು ಕೂಡ ಬಾರದು, ಅಂದರೆ ಆ ಭಿಕ್ಷಾ ಪಾತ್ರೆಯನ್ನು ತೆಗೆಯಲೂಬಾರದು ಅನ್ನೋದನ್ನು ಹೇಳ್ತಾರೆ. ಅವನಿಗೆ ಕೇವಲ ಒಂದು ಆಸನ ಬಿಟ್ಟು ಕೊಡೋಣ, ಇನ್ನೇನು ಕೊಡೋದು ಬೇಡ, ಬೇಕಾದರೆ ಕುಳಿತುಕೊಳ್ಳಲಿ ಅಂತ ಅವರೆಲ್ಲರೂ ಕೂಡ ಮಾತಾಡ್ಕೋತಾರೆ. ಆ ಮಾತಾಡ್ಕೊಂಡಂತಹ 5 ಸನ್ಯಾಸಿಗಳು ಕೂಡ ಏನು ಮಾಡ್ತಾರೆ, ಅವರು ಕುಳಿತಿರೋಂತಹ ಸಂದರ್ಭದಲ್ಲಿ ಬುದ್ಧ ಏನು ಮಾಡ್ತಾರೆ, ಅವರ ಹತ್ರ ಬರ್ತಾರೆ. ಹತ್ರ ಬಂದಂತಹ ಸಂದರ್ಭದಲ್ಲಿ ಆ 5 ಪರಿವ್ರಾಜಕನಿಗೆ, ಅಂದರೆ ನಾನು ಹೇಳಿದೆ ಅಲ್ವಾ 5 ಪರಿವ್ರಾಜಕರಂತಂದರೆ ಯಾರು ಅಂತ ನಾನು ಹೇಳಿದೆ. ಗೌತಮ ಬುದ್ಧನ ಸನ್ಯಾಸಿ ಬರುತ್ತಿದ್ದಾನೆ ಅಂತ ಹೇಳ್ತಿದ್ರಲ್ಲ, ಅವ್ರಿಗೆ ಯಾವ ರೀತಿ ನಾವು ಚೆನ್ನಾಗಿ ನೋಡ್ಕೊಳ್ಬೇಕಂತ ಹೇಳ್ತಿರ್ತಾರೆ. ಮತ್ತು ಅವ್ರಿಗೆ ಸಂಬಂಧಪಟ್ಟಂಗೆ 5 ಜನ ತಪಸ್ಸನ್ನು ಆಚರಿಸುತ್ತಿದ್ದಂತಹ, ತಪಸ್ಸನ್ನು ತ್ಯಜಿಸಿದ್ದಕ್ಕೆ ಅವ್ರೇನು ಮಾಡ್ತಾರೆ, ಅಲ್ಲಿದ್ದಂತಹ ಆ 5 ಜನಗಳನ್ನು ನಾವು ಏನಂತ ಕರಿತೀವಿ ಅಂದರೆ, ಸಹಚರರನ್ನು ಏನಂತ ಕರಿತೀವಿ ಅಂದರೆ, ನಾವು ಪರಿವ್ರಾಜಕರು ಅಂತ ನಾವಿಲ್ಲಿ ಕರಿತೀವಿ. ಅವ್ರನ್ನ ಪರಿವ್ರಾಜಕನಿಗೆ ತಮ್ಮ ನಿರ್ಣಯಕ್ಕೆ ಬದ್ಧರಾಗಲು ಸಾಧ್ಯವಾಗಲ್ಲ. ಏಕೆಂದರೆ ಅವರೆಲ್ಲರೂ ಕೂಡ ಬುದ್ಧನ ವ್ಯಕ್ತಿತ್ವದಿಂದ ಎಷ್ಟು ಪ್ರಭಾವಿತರಾಗಿರ್ತಾರೆ ಅಂದರೆ, ಅವರೆಲ್ಲರೂ ಎದ್ದು ನಿಲ್ತಾರೆ. ಅಂದರೆ ಬುದ್ಧನನ್ನು ನೋಡಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ಎದ್ದು ನಿಲ್ತಾರೆ. ಎದ್ದು ನಿಂತು ಒಬ್ಬ ಅವನ ಭಿಕ್ಷಾ ಪಾತ್ರೆಯನ್ನು ತೆಗೆದುಕೊಳ್ತಾರೆ, ಇನ್ನೊಬ್ಬರು ಮಗದೊಬ್ಬ ಅವನ ವಸ್ತ್ರವನ್ನು ತೆಗೆದುಕೊಳ್ತಾರೆ, ಇನ್ನೊಬ್ಬರು ಆಸನವನ್ನು ಸಿದ್ಧಪಡಿಸ್ತಾರೆ, ಮತ್ತೊಬ್ಬ ಅವನ ಪಾದಗಳನ್ನು ತೊಳೆಯಲು
ನೀರನ್ನು ತರ್ತಾರೆ. ಸೊ ಅಂದರೆ ಅವರು ಮೊದಲು ಏನು ಅನ್ಕೋತಾರೆ, ಅವ್ರಿಗೆ ಯಾವುದೇ ಒಂದು ಕಾರ್ಯಗಳನ್ನು ಮಾಡಬಾರ್ದು, ಅವ್ರಿಗೆ ಕುಳಿತುಕೊಳ್ಳೋಕ್ಕೆ ಮಾತ್ರ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು, ಅವರ ಯಾವುದು ಭಿಕ್ಷಾ ಪಾತ್ರೆಯನ್ನು ಕೂಡ ನಾವು ಈಸ್ಕೋಬಾರ್ದು ಅಂತ ಎಲ್ಲನೂ ಕೂಡ ಅವರು ಮಾತಾಡ್ಕೊಂಡಂತಹ 5 ಪರಿವ್ರಾಜಕನಿಗೆ ಅವರು ಮುಂದೆ ಬಂದಂತಹ ಬುದ್ಧ ಬಂದಂತಹ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿಲ್ಲದ ರೀತಿ ಅವ್ರು ಏನು ಮಾಡ್ತಾರೆ, ಪ್ರೇರೇಪಿತರಾಗ್ತಾರೆ. ಹೀಗೆ ಈ ವಿಚಾರವನ್ನು ಏನು ಮಾಡ್ತಾರೆ, ಕರೆಯದೆ ಬಂದವನಿಗೆ ನಿಜವಾಗಿಯೂ ಅದೊಂದು ಅದ್ಭುತ ಸುಸ್ವಾಗತವಾಗಿತ್ತು ಅನ್ನೋದನ್ನು ತಿಳಿಸ್ತಾರೆ. ಹೀಗೆ ಯಾರೂ ಅವನನ್ನು ಕೂಡ ತಿರಸ್ಕರಿಸಬಾರದೆಂದು ಅವರೇ ಪ್ರಾರ್ಥಿಸುವಂತಾಗುತ್ತೆ. ಹೀಗೆ ಅವ್ರೇನು ಮಾಡ್ತಾರೆ ಅಂತಂದರೆ, ನೆಕ್ಸ್ಟ್ ಅಲ್ಲಿಂದ ಏನಾಗುತ್ತೆ ಅಂದರೆ ಬುದ್ಧನ ಪ್ರಥಮ ಉಪದೇಶವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇನಪ್ಪ ಅದು ಪ್ರಥಮ ಉಪದೇಶ ಅಂತಂದರೆ, ಪರಸ್ಪರರಿಗೆ ಶುಭಾಶಯಗಳನ್ನು ಹೇಳಿದ ಮೇಲೆ, ಅಂದರೆ ಆ 5 ಪರಿವ್ರಾಜಕನಿಗೆ ಪರಸ್ಪರ ಶುಭಾಶಯಗಳನ್ನು ಹೇಳಿದ ಮೇಲೆ 5 ಪರಿವ್ರಾಜಕರು ಏನು ಮಾಡ್ತಾರೆ, ನಿಮಗೆ ಇನ್ನೂ ಸನ್ಯಾಸದಲ್ಲಿ ನಂಬಿಕೆ ಇದೆಯಾ ಅಂತ ಕೇಳ್ತಾರೆ. ಆವಾಗ ಬುದ್ಧನನ್ನು ಪ್ರಶ್ನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಬುದ್ಧ ಹೇಳ್ತಾರೆ, ಇಲ್ಲವೆಂದು ಉತ್ತರವನ್ನು ನೀಡ್ತಾರೆ. ಆಮೇಲೆ ಅವನು ಸುಖವನ್ನು ಅರಸುವ ಮಾರ್ಗ, ದೇಹದಂಡನ ಮಾರ್ಗ ಎಂಬ 2 ರೀತಿಯ ವೈಪರೀತ್ಯಗಳಿವೆ ಎಂದೆನು. ಆಗ ನಾವು ನಾಳೆ ಸಾಯುತ್ತೇವೆಯಾದ್ದರಿಂದ ತಿನ್ನೋಣ ಕುಡಿಯೋಣ ಎಂದು ಒಬ್ಬ ಅಂದರೆ, ಇನ್ನೊಬ್ಬ ಹೇಳ್ತಾನೆ ಎಲ್ಲ ವಾಸನೆಗಳನ್ನು ಕೂಡ ನಾಶ ಮಾಡಿ, ಏಕೆಂದರೆ ಅವು ನಮ್ಮ ಪುನರ್ಜನ್ಮಕ್ಕೆ ಕಾರಣವಾಗುತ್ತವೆ ಎನ್ನುತ್ತಾನೆ. ಇವೆರಡರಿಂದಲೂ ಪ್ರಯೋಜನವಿಲ್ಲ ಎಂದು ಬುದ್ಧನು ಇವೆರಡನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ತಿರಸ್ಕರಿಸ್ತಾರೆ. ಅವನಿಗೆ ಮಧ್ಯಮ ಮಾರ್ಗ ಅಂದರೆ ಮಜ್ಜಿಮ ಪತಿಪದ ಅಂತ ಕರೀತಾರೆ, ನಂಬಿಕೆ ಇತ್ತು. ಆ ಮಾರ್ಗ ಸುಖದ ಮಾರ್ಗವೂ ಅಲ್ಲ, ದೇಹದಂಡನೆಯ ಮಾರ್ಗವೂ ಅಲ್ಲ ಅನ್ನೋದನ್ನು ತಿಳಿಸ್ತಾರೆ. ಅವನು ಪರಿವ್ರಾಜಕರಿಗೆ ಹೇಳ್ತಾರೆ, ಅಂದರೆ ಬುದ್ಧ ಹೇಳ್ತಾರೆ, ನಿಮ್ಮ ಆತ್ಮವು ಪ್ರವೃತ್ತವಾಗಿದ್ದು ಪ್ರಾಪಂಚಿಕ ಸುಖಗಳಿಗಾಗಲಿ ದೇವಲೋಕದ ಆನಂದಕ್ಕಾಗಲಿ ಆತೊರೆಯುತ್ತಿದ್ದರೆ ನೀವು ಮಾಡಿದ ದೇಹದಂಡನೆಯೆಲ್ಲ ವ್ಯರ್ಥವಲ್ಲವೇ? ಇದಕ್ಕೆ ಉತ್ತರ ಹೇಳಿ ಅಂತ ಪರಿವ್ರಾಜಕರಿಗೆ ನೀವು ಹೇಳಿದ್ದು ಸರಿ ಅಂತ ಹೇಳ್ತಾರೆ. ಆಗ ಕಾಮದ ಬೆಂಕಿಯನ್ನು ಆರಿಸುವಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡದ ದೇಹದಂಡನೆಯ ದರಿದ್ರ ಜೀವನ ನಡೆಸಿದರೆ ಅಂತಹ ಆತ್ಮದಿಂದ ಹೇಗೆ ಬಿಡುಗಡೆ ಪಡೆಯುತ್ತೀರಿ ಎಂದು ಕೇಳಿದ್ದಕ್ಕೆ ಅವರು ನೀವು ಹೇಳಿದ್ದು ಸರಿ ಅಂತ ಹೇಳ್ತಾರೆ. ನಿಮ್ಮಲ್ಲಿರುವ ಆತ್ಮವನ್ನು ಜಯಿಸಿದರೆ ಮಾತ್ರ ನೀವು ಕಾಮದಿಂದ ಬಿಡುಗಡೆ ಹೊಂದುತ್ತೀರಿ. ಆಗ ನೀವು ಪ್ರಾಪಂಚಿಕ ಸುಖಗಳಿಗೆ ಆತೊರೆಯುವುದಿಲ್ಲ. ಆಗ ಮಾತ್ರ ಸ್ವಾಭಾವಿಕ ಆಸೆಗಳ ಪೂರೈಕೆಯು ನಿಮ್ಮನ್ನು ಅಪವಿತ್ರಗೊಳಿಸುವುದಿಲ್ಲ. ಆಗ ನಿಮ್ಮ ದೇಹದ ಅಗತ್ಯಗನುಗುಣವಾಗಿ ನೀವು ತಿನ್ನುತ್ತೀರಿ ಮತ್ತು ಕುಡಿಯುತ್ತೀರಿ ಅನ್ನೋದನ್ನು ಬುದ್ಧ ಹೇಳ್ತಾರೆ. ಹೀಗೆ ಎಲ್ಲ ರೀತಿಯ ವಿಷಯ ಲೋಲುಪತೆಯು ನಮ್ಮನ್ನು ಆಸಕ್ತರನ್ನಾಗಿಸುತ್ತದೆ. ವಿಷಯ ಲೋಲುಪನು ತನ್ನ ಆಸೆಗಳ ಗುಲಾಮ. ಎಲ್ಲ ಸುಖಾಪೇಕ್ಷೆಯು ಕನಿಷ್ಠ ಮತ್ತು ಕ್ಷುದ್ರ. ಆದರೆ ಜೀವನದ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವುದು ಅನಿಷ್ಟವಲ್ಲ. ದೇಹವನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಕರ್ತವ್ಯ. ಅಲ್ಲದಿದ್ದರೆ ನಿಮ್ಮ ಚಿತ್ತವನ್ನು ಸದೃಢವಾಗಿಯೂ ನಿರ್ಮಲವಾಗಿಯೂ ಇಟ್ಟುಕೊಳ್ಳಲಾಗಲಿ ಜ್ಞಾನದೀಪ ಹುರಿಯುತ್ತಿರುವಂತೆ ಇಟ್ಟುಕೊಳ್ಳಲಾಗಲಿ ಸಾಧ್ಯವಿಲ್ಲ ಅನ್ನೋದನ್ನು ಬುದ್ಧ ಹೇಳ್ತಾರೆ. ಆಗ ಪರಿವ್ರಾಜಕರೇ, ಇಲ್ಲಿ 2 ವಿಪರೀತಗಳಿರುವುದನ್ನು ಗಮನಿಸಿ. ನಮ್ಮ ಆಸೆಗಳ, ಅದರಲ್ಲೂ ಐಂದ್ರಿಕ ಸುಖಗಳ, ಅಂದರೆ ಇಂದ್ರಿಯಗಳಿದೆಯಲ್ಲ, ನಮ್ಮ ಇಂದ್ರಿಯಗಳ ಸುಖಗಳ ಆಸೆಗಳ ಮೂಲಕ ವಿಷಯಗಳ ಕಡೆಗೆ ಆಕರ್ಷಿಸಲ್ಪಟ್ಟು ಅವುಗಳೆಲ್ಲ ಅಭ್ಯಾಸ ಬಲದಿಂದ ಆಸಕ್ತರಾಗುವುದು, ಆ ಆಸೆಗಳನ್ನು ಕೀಳುಮಟ್ಟದ ಮತ್ತು ಅಸಂಸ್ಕೃತ ರೀತಿಯಲ್ಲಿ ಪೂರೈಸಿಕೊಳ್ಳುವುದು ಒಂದು ಮಾರ್ಗ. ಇದರ ಆಚರಣೆ ಅಯೋಗ್ಯ, ನಿಷ್ಪ್ರಯೋಜಕ ಮತ್ತು ರೂಢಿಯಾದ ಅಭ್ಯಾಸ ಮತ್ತೊಂದೆಡೆ ಕಷ್ಟಕಾರಕವೂ ಅಯೋಗ್ಯವೂ ಮತ್ತು ನಿಷ್ಪ್ರಯೋಜಕವಾದಂತಹ ಸನ್ಯಾಸ, ದೇಹದಂಡನೆಯ ಸನ್ಯಾಸ ಮಾರ್ಗ, ನೀವು ಎರಡನ್ನು ಕೂಡ ಅನುಸರಿಸಬಾರದು ಅನ್ನೋದನ್ನು ತಿಳಿಸ್ತಾರೆ. ಹೀಗೆ ಇವೆರಡು ವೈಪರೀತ್ಯಗಳಿಂದ ದೂರವಿರುವುದು ಮಧ್ಯಮ ಮಾರ್ಗ ಹೊಂದಿದೆ. ನಾನು ಬೋಧಿಸುವುದು ಆ ಮಾರ್ಗವನ್ನೇ. ಅದನ್ನು ಹೇಳ್ತಾ ಹೋಗ್ತಾರೆ. ಯಾವುದು ಅದು ಅಂದರೆ, ಆ 5 ಪರಿವ್ರಾಜಕರು ಅವನ್ನು
ಕೇಳಿದುದನ್ನು ಗಮನವಿಟ್ಟು ಕೇಳ್ತಾರೆ. ಬುದ್ಧನ ಮಧ್ಯಮ ಮಾರ್ಗದ ವಿಷಯವಾಗಿ ಏನು ಹೇಳಬೇಕೆಂದು ತಿಳಿಯದೆ ನಾವು ನಿಮ್ಮನ್ನ ಬಿಟ್ಟು ಹೋದ ಮೇಲೆ ನೀವೇನು ಮಾಡಿದಿರಿ ಎಂದು ಕೇಳಿದರು. ಅಂದರೆ ಬುದ್ಧ ಅವರು 5 ಜನನ ಬಿಟ್ಟು ಹೋದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನೀವೇನು ಮಾಡಿದ್ರಿ ಅಂತ ಕೇಳ್ತಾರೆ. ಆಗ ಬುದ್ಧ ಹೇಳ್ತಾರೆ, ಬುದ್ಧನು ತಾನು ಹೇಗೆ ಗಯೆಗೆ ಹೋದೆ, ಅಲ್ಲಿ ಅರಳಿ ಮರದ ಕೆಳಗೆ ಹೇಗೆ ಧ್ಯಾನಾಸಕ್ತನಾಗಿ ಕುಳಿತಿದ್ದೆ, 4 ವಾರಗಳ ಧ್ಯಾನದ ನಂತರ ತನಗೆ ಹೇಗೆ ಜ್ಞಾನೋದಯವಾಯಿತು, ಅದರ ಪರಿಣಾಮವಾಗಿ ಹೇಗೆ ತಾನು ಜೀವನದ ಹೊಸ ಮಾರ್ಗವನ್ನು ಕಂಡುಹಿಡಿದೆ ಎಂಬುದನ್ನು ಬುದ್ಧ ಆ 5 ಪರಿವ್ರಾಜಕರಿಗೆ ತಿಳಿಸ್ತಾರೆ. ಇದನ್ನು ಕೇಳಿದ ಪರಿವ್ರಾಜಕರಿಗೆ ಈ ಹೊಸ ಮಾರ್ಗದ ಬಗ್ಗೆ ವಿಶೇಷ ಕುತೂಹಲ ಉಂಟಾಗಿ ಅದನ್ನು ತಮಗೆ ಬೋಧಿಸುವಂತೆ ಬುದ್ಧನಿಗೆ ವಿನಂತಿಸಿಕೊಳ್ತಾರೆ. ಇದಕ್ಕೆ ಬುದ್ಧನು ಒಪ್ಕೊಂಡು ತನ್ನ ಮಾರ್ಗ ಅಥವಾ ಧರ್ಮದಲ್ಲಿ ಪರಮಾತ್ಮನಾಗಲಿ ಆತ್ಮನಾಗಲಿ ಇಲ್ಲ, ಮರಣೋತ್ತರ ಜೀವನಕ್ಕೂ ತನ್ನ ಧರ್ಮಕ್ಕೂ ಸಂಬಂಧವಿಲ್ಲ, ಯಜ್ಞ ಯಾಗಾದಿಗಳಿಗೂ ತನ್ನ ಧಮ್ಮಕ್ಕೂ ಸಂಬಂಧವಿಲ್ಲ ಎಂದು ಹೇಳುವ ಮೂಲಕ ತನ್ನ ಉಪದೇಶವನ್ನು ಪ್ರಾರಂಭವನ್ನು ಮಾಡ್ತಾರೆ. ಆಗ ಹೇಳ್ತಾ ಹೋಗ್ತಾರೆ, ಮನುಷ್ಯ ಇಹ ಜೀವನದಲ್ಲಿ ಮನುಷ್ಯನಿಗಿರುವ ಸಂಬಂಧ ಅವನ ಧಮ್ಮದ ಕೇಂದ್ರವಾಗಿದೆ. ಬುದ್ಧನು ಇದೇ ತನ್ನ ಮೊದಲ ಮೂಲತತ್ವವೆಂದು ಹೇಳ್ತಾರೆ. ಅವನ 2ನೇ ಮೂಲತತ್ವ ಏನಂದರೆ, ಮನುಷ್ಯರು ದುಃಖ, ಕಷ್ಟ ಮತ್ತು ಬಡತನದಲ್ಲಿ ಬದುಕಿದ್ದಾರೆ. ಪ್ರಪಂಚವು ದುಃಖಮಯವಾಗಿದೆ. ಆ ದುಃಖವನ್ನು ಹೇಗೆ ನಿವಾರಿಸಬೇಕೆಂಬುದೇ ಧಮ್ಮದ ಏಕೈಕ ಗುರಿಯಾಗಿದೆ. ಇದನ್ನು ಬಿಟ್ಟು ಧಮ್ಮವೇ ಇಲ್ಲ ಎನ್ನುವುದನ್ನು ಬುದ್ಧ ತಿಳಿಸ್ತಾರೆ. ದುಃಖದ ಅಸ್ತಿತ್ವವನ್ನು ಗುರುತಿಸುವುದು ಮತ್ತು ದುಃಖ ನಿವಾರಣಾ ಮಾರ್ಗವನ್ನು ತೋರಿಸುವುದು ಅವನ ಧಮ್ಮದ ತಳಹದಿ ಅನ್ನೋದನ್ನು ತಿಳಿಸ್ತಾ ಹೋಗ್ತಾರೆ. ಹೀಗೆ ಧಮ್ಮಕ್ಕೆ ಇದೊಂದು ತಳಹದಿ ಏನಂದರೆ, ಇದೊಂದೇ ಸಮರ್ಥನೆ. ಇದನ್ನು ಗಣನೆಗೆ ತೆಗೆದುಕೊಳ್ಳದ ಧಮ್ಮದೇ ಅಲ್ಲ ಅನ್ನೋದನ್ನು ತಿಳಿಸ್ತಾರೆ. ಎಲೈ ಪರಿವ್ರಾಜಕರೇ, ಪ್ರಪಂಚದಲ್ಲಿರುವ ದುಃಖವು ಅದರ ನಿವಾರಣೆಯು ಧರ್ಮದ ಮುಖ್ಯ ಸಮಸ್ಯೆ ಎಂದು ಯಾವ ಸನ್ಯಾಸಿಗಳು ಅಥವಾ ಬ್ರಾಹ್ಮಣರು ಅಂದರೆ ಧರ್ಮ ಬೋಧಕರು ತಿಳಿಯುವುದಿಲ್ಲವೋ ಅಂಥ ಸನ್ಯಾಸಿ ಅಥವಾ ಬ್ರಾಹ್ಮಣರು ನನ್ನ ದೃಷ್ಟಿಯಲ್ಲಿ ಸನ್ಯಾಸಿಗಳು ಅಥವಾ ಬ್ರಾಹ್ಮಣರೆಂದೆನಿಸಿಕೊಳ್ಳಲಾರರು. ಅಂತಹವರು ಧಮ್ಮದ ನಿಜವಾದ ಅರ್ಥವನ್ನು ಈ ಜನ್ಮದಲ್ಲಿ ತಿಳಿದುಕೊಳ್ಳಲಾರರು ಅನ್ನೋದನ್ನು ಬುದ್ಧ ತಿಳಿಸ್ತಾರೆ. ಆಗ ಪರಿವ್ರಾಜಕರು ಅವನನ್ನು ಕೇಳ್ತಾರೆ, ಏನಂತ ಅಂದರೆ, ದುಃಖದ ಅಸ್ತಿತ್ವವನ್ನು ಗುರುತಿಸುವುದು ಮತ್ತು ದುಃಖ ನಿವಾರಣೆಯೇ ನಿನ್ನ ಧಮ್ಮದ ತಳಹದಿಯಾಗಿದ್ದರೆ ನಿನ್ನ ಧಮ್ಮದ ಹೇಗೆ ದುಃಖವನ್ನು ನಿವಾರಿಸುತ್ತದೆ ಎಂಬುದನ್ನು ತಿಳಿಸು ಅಂತ ಬುದ್ಧನ ಕೇಳ್ತಾರೆ. ಆವಾಗ ಬುದ್ಧ ಹೀಗೆ ತಿಳಿಸ್ತಾರೆ, ನನ್ನ ಧಮ್ಮದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ಮೊದಲನೇದು ಶುದ್ಧತಾ ಮಾರ್ಗವನ್ನು ಅನುಸರಿಸಬೇಕು, 2ನೇದು ಸದಾಚಾರದ ಮಾರ್ಗವನ್ನು ಅನುಸರಿಸಬೇಕು, 3ನೇದು ಸದ್ಗುಣಗಳ ಮಾರ್ಗವನ್ನು ಅನುಸರಿಸಿದರೆ ಅದೇ ದುಃಖವನ್ನು ಕೊನೆಗಾಣಿಸುತ್ತೆ ಅನ್ನೋದನ್ನು ಅವರ 3 ಮಾರ್ಗಗಳನ್ನು ಬುದ್ಧ ಪರಿವ್ರಾಜಕರಿಗೆ ತಿಳಿಸ್ತಾರೆ. ಇನ್ನು ಮುಂದುವರಿದು ತಾನು ಅಂಥ ಧಮ್ಮವನ್ನು ಕಂಡುಹಿಡಿಯಿರುವುದಾಗಿ ಹೇಳ್ತಾ ಮುಂದಿನ ನಾನು ಅದು ಯಾವ ರೀತಿ ಹೇಳ್ತಾ ಹೋಗ್ತಾರೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗೆ ಈ ವಿಚಾರವನ್ನು ನೀವು ತಿಳ್ಕೊಳ್ಬೇಕಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 10ರಲ್ಲಿ ಸವಿಸ್ತಾರವಾಗಿ ನಿಮಗೆ ತಿಳಿಸ್ತಾ ಹೋಗ್ತಾರೆ. ಅದನ್ನು ನೀವು ಓದ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.